ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಪಂಡರಿ ವಾರಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮ, ಹರಿಪಾಠ ಭಜನೆ, ಕಾಕಡಾರತಿ, ಜ್ಞಾನೇಶ್ವರಿ ಪಾರಾಯಣದಂತಹ ಕಾರ್ಯಕ್ರಮವನ್ನು ಮಹಾರಾಷ್ಟ್ರದ ಸುಕ್ಷೇತ್ರ ಪಂಡರಾಪುರ, ಆಳಂದಿ, ದೇವು ಒಳಗೊಂಡಂತೆ ಕರ್ನಾಟಕ ಮತ್ತು ನೆರೆಹೊರೆಯ ರಾಜ್ಯಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಸಾಗಲಾಗುತ್ತಿದೆ. ಭದ್ರಾವತಿಯ ಬಾಸರ್ ಕ್ಷತ್ರಿಯ ಸಮಾಜದ ಶ್ರೀ ಕೃಷ್ಣ ರುಕ್ಮಿಣದೇವರ ದೇವಸ್ಥಾನದಲ್ಲಿ ಏಕಾದಶಿ ಪರ್ವಕಾಲದ ನಿಮಿತ್ತವಾಗಿ ಪ್ರತಿ 15 ದಿನಗಳಿಗೊಮ್ಮೆ ಹಮ್ಮಿಕೊಳ್ಳುವಂತಹ ಪಂಚಾಮೃತ ಅಭಿಷೇಕ ಹಾಗೂ ಪಂಡರಿ ವಾರಕರಿ ಸಂಪ್ರದಾಯದ ಹರಿಪಾಠ ಭಜನೆಯನ್ನು ಭಜನಾ ಮಂಡಳಿಯವರು, ಸಮಾಜ ಬಾಂಧವರು ಭಾಗವಹಿಸಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಸೇವಾಕರ್ತರು ಹಾಗೂ ಸಮಾಜದ ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಗ್ರಾಮದಲ್ಲಿ ಶ್ರೀ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಸರ್ವ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಂಡರಿ ವಾರಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಏಕಾದಶಿ ಪೂರ್ವಕಾಲದ ನಿಮಿತ್ತವಾಗಿ 2 ದಿನಗಳ ಕಾಲ ನೆರವೇರಿಸಲಾಯಿತು. ದಿಂಡಿ ಮಹೋತ್ಸವದ ನಿಮಿತ್ತವಾಗಿ ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಪಂಡರಿ ಕೀರ್ತನೆ, ಪಾಹುಲ್ ಭಜನೆ, ಜಾಗರಣೆ, ಕಾಕಡಾರತಿ, ಶ್ರೀ ಪಾಂಡುರಂಗರುಕ್ಮಯ ದೇವರ ರಾಜಬೀದಿ ಮಹೋತ್ಸವ ಒಳಗೊಂಡಂತೆ ಸಂತಪೂಜೆ, ಕಾಲಪ್ರಸಾದ ವಿನಿಯೋಗದ ಕಾಲಕೀರ್ತನೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಗ್ರಾಮದ ಸರ್ವ ಭಕ್ತ ಬಾಂಧವರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಾಗವಹಿಸಿದರು. ದಿಂಡಿ ಮಹೋತ್ಸವಕ್ಕೆ ಪರಸ್ಥಳದಿಂದ ಆಗಮಿಸಿದಂತಹ ಆಹ್ವಾನಿತ ವಾರಕರಿ ಭಕ್ತ ಬಾಂಧವರು ಹಾಗೂ ಸ್ಥಳೀಯ ಸಮಾಜ ಬಾಂಧವರು, ಗ್ರಾಮದ ಸರ್ವ ಭಕ್ತ ಬಾಂಧವರು ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ.